ವಿದ್ಯುತ್ ಗುತ್ತಿಗೆದಾರರ ಸಂಘ ತನ್ನ ಕಾರ್ಯದ ಜೊತೆಯಲ್ಲಿ ಸಮಾಜಮುಖಿಯಾಗಿಯೂ ಸಾಗುತ್ತಿರುವುದು ಮಾದರಿಯಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಯಲ್ಲಾಪುರದ ಎಪಿಎಂಸಿ ರೈತ ಭವನದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ತೃತೀಯ ವರ್ಷದ ಓಪನ್ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯುತ್ ಗುತ್ತಿಗೆದಾರರ ಸಂಘ ಹೆಸ್ಕಾಂ ಅಧಿಕಾರಿಗಳೊಂದಿಗೆ ಉತ್ತಮ ಸಂವಹನ ಹೊಂದಿ ಬಡವರ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಿಕೊಡಬೇಕು ಎಂದ ಅವರು, ಜಿಲ್ಲೆಯಲ್ಲಿ ಯಲ್ಲಾಪುರದ ಸಂಘ ಕ್ರಿಯಾಶೀಲವಾಗಿ ಗುರುತಿಸಿಕೊಂಡು ಬಂದಿದ್ದು ಇನ್ನಷ್ಟು ಪ್ರಗತಿ ಸಾಧಿಸಲಿ ಎಂದು ಶುಭ ಹಾರೈಸಿದರು. ವಿವಿಧ ಕ್ಷೇತ್ರಗಳ ಸಾಧಕರಾದ ರಾಮು ನಾಯ್ಕ್, ಜಯರಾಮ್ ಸಿದ್ದಿ, ರಾಘವೇಂದ್ರ ಕೋಟೆಮನೆ, ಎನ್.ಕೆ. ಭಾಗವತ್, ಮಹೇಶ್ ನಾಯ್ಕ್, ಜಫರುಲ್ಲಾ ಖಾನ್, ವೈ.ಎಸ್. ಗೋಕುಲ್, ವೆಂಕಟೇಶ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಮದ್ಗುಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚೆಸ್ ಒಂದು ಕೌಶಲ್ಯದ ಆಟ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ. ಜೊತೆಗೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸುತ್ತಾ ಬಂದಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಹೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಪುರುಷೋತ್ತಮ್ ಮಲ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ಟಿಎಂಎಸ್ನ ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕ ಸಿಎಸ್ ಹೆಗಡೆ, ಗುತ್ತಿಗೆದಾರರ ಸಂಘದ ಅನಂತ್ ಹೆಗಡೆ ಇತರರು ಉಪಸ್ಥಿತರಿದ್ದರು. ನಾಗೇಶ್ ನಿರ್ವಹಿಸಿದರು ಹಾಗೂ ಸಂಜೀವ್ ಕುಮಾರ್ ಹೊಸ್ಕೇರಿ ವಂದಿಸಿದರು. ಬೇರೆ ತಾಲೂಕುಗಳಿಗೆ ಹೋಲಿಸಿದಾಗ ನಮ್ಮ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರ ಸಂಘ ವೇಣುಗೋಪಾಲ ಮದ್ಗುಣಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ರಿಯಾಶೀಲ ಸಂಘವಾಗಿ ತನ್ನನ್ನು ತಾನು ಸಮರ್ಪಣಾ ಮನೋಭಾವದಲ್ಲಿ ಕೆಲಸ ಮಾಡಿಕೊಳ್ತಕ್ಕಂಥ ಸತ್ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದಾರೆ. ಈ ರೀತಿ ಎಲ್ಲ ಕೆಲಸಗಳಲ್ಲಿಯೂ ಕೂಡ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಮಾಜದ ಬಡವರಿಗೆ ಬೇಕಾದಂಥ ಎಲ್ಲ ಕೆಲಸಗಳು, ಸಮಾಜದಲ್ಲಿ ಅವಶ್ಯಕತೆ ಇರತಕ್ಕಂಥ ಎಲ್ಲ ವಿದ್ಯುತ್ ಸಂಪರ್ಕಗಳು ಎಲ್ಲವೂ ಕೂಡ ಅಧಿಕಾರಿಗಳ ಜೊತೆಗೆ ಸ್ನೇಹ, ಉತ್ತಮವಾದಂಥ ಸಂಬಂಧ ಇಟ್ಟುಕೊಳ್ಳೋದ್ರ ಮೂಲಕ ಸಮಾಜಕ್ಕೆ ಒಂದು ಹೊಸ ಹಾದಿಯನ್ನು, ಹೊಸ ಪರಂಪರೆಯನ್ನು ಹಾಕ್ಕೊಳ್ತಕ್ಕಂಥ ಸಂಘ ಆಗಲಿ. ತಾವು ಸಮಾಜದ ಒಂದು ಭಾಗ ಆಗಿದ್ದೇವೆ. ಸಮಾಜದ ಎಲ್ಲ ವರ್ಗದ ಜೊತೆಗೆ ತಾವು ಇದ್ದೇವೆ. ಸಮಾಜದ ಆಗುಹೋಗುಗಳಲ್ಲಿ ತಮ್ಮ ಪಾತ್ರವು ಕೂಡ ಗಣನೀಯವಾಗಿ ಕೆಲಸ ಮಾಡುತ್ತೆ ಅಂಥೇಳಿ ಎಲ್ಲ ಇಲಾಖೆಯ ಬೇರೆ ಬೇರೆ ಸ್ಥಳದ ಜನಕ್ಕೆ ಸನ್ಮಾನ ಮಾಡೋದ್ರ ಮೂಲಕ ಗುತ್ತಿಗೆದಾರರ ಸಂಘ ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿಯಾಗಿ ಕೆಲಸ ಮಾಡುವಂಥ ಪರಿಪಾಠವನ್ನು ಹಾಕ್ಕೊಂಡ್ಬಂದಿದೆ. ಆ ನಿಟ್ಟಿನಲ್ಲಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.